press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ಕ್ಲಾಸಲ್ಲಿ ತ್ರಿಭುಜಗಳ ಅಸಮಾನತೆಯಲ್ಲಿ ಪ್ರಮೇಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆ ಪ್ರಮೇಯಗಳ ಮೇಲೆ ಬರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳನ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಅಭ್ಯಾಸದ ಲೆಕ್ಕಗಳಿವು. ಅಭ್ಯಾಸ 5.4. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಎಂದು ತೋರಿಸಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಲಂಬಕೋನ ತ್ರಿಭುಜ. ಫಸ್ಟ್ ನಾವು ಲಂಬಕೋನ ತ್ರಿಭುಜನ ಡ್ರಾ ಮಾಡ್ಕೊಳ್ಳೋಣ. ಇದೊಂದು ಲಂಬಕೋನ ತ್ರಿಭುಜ. ನೇಮ್ ಕೊಟ್ಕೊಳ್ಳೋಣ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಕೋನ ಬಿ = 90 ಡಿಗ್ರಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಎ ಸಿ ಅನ್ನೋದು ವಿಕರ್ಣ ಅಲ್ವಾ. ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಎ ಸಿ ಅನ್ನೋದು ಇಲ್ಲಿ ಅತ್ಯಂತ ದೊಡ್ಡ ಬಾಹು ಅಂತ ನಾವು ತೋರಿಸ್ಬೇಕು. ಸೊ ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜ ಅಲ್ವಾ, ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಅಂದರೆ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ = 180 ಡಿಗ್ರಿ ತ್ರಿಭುಜಗಳ ಕೋನಗಳ ಮೊತ್ತಗಳ ಗುಣಲಕ್ಷಣ. ತ್ರಿಭುಜಗಳ ಕೋನಗಳ ಮೊತ್ತ. ಕೋನ ಎ ನಮ್ಗೆ ಗೊತ್ತಿಲ್ಲ, ಕೋನ ಬಿ ಗೊತ್ತಲ್ವಾ. ಇದು ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಪ್ಲಸ್ ಕೋನ ಸಿ = 180 ಡಿಗ್ರಿ. ಈ 90 ಡಿಗ್ರಿನ ಎಡಗಡೆ ಇರೋದನ್ನ ಬಲಗಡೆ ತೊಗೊಂಡೋದ್ರೆ ಪ್ಲಸ್ ಇದ್ದು ಏನಾಗುತ್ತೆ? ಮೈನಸ್ ಆಗುತ್ತೆ. ಕೋನ ಎ ಪ್ಲಸ್ ಕೋನ ಸಿ = 180 ಡಿಗ್ರಿ ಮೈನಸ್ 90 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಸಿ = 90 ಡಿಗ್ರಿ ಆಯಿತು. ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂತ ಅಂದರೆ, ಕೋನ ಬಿ ಅನ್ನೋದು 90 ಡಿಗ್ರಿ ಆದರೆ ಕೋನ ಎ ಅನ್ನೋದು ಕೋನ ಬಿಗೆ ಕಡಿಮೆ ಇರುತ್ತಲ್ವ. ಆಮೇಲೆ ಕೋನ ಸಿ ಅನ್ನೋದು ಕೋನ ಬಿಗೆ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಕೋನ ಎ ಕೋನ ಬಿಗೆ ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ. ಅದೇ ಥರ ಕೋನ ಸಿ ಅನ್ನೋದು
ಕೋನ ಸಿ ಅನ್ನೋದು ಕೋನ ಬಿಗೆ ಚಿಕ್ಕದಾಗಿರುತ್ತೆ. ಇಲ್ಲಿ ಕೋನ ಸಿನ ಅಭಿಮುಖ ಬಾಹು ಯಾವುದು? ಎ ಬಿ, ಅಂದರೆ ವಿರುದ್ಧವಾದ ಬಾಹು. ಎ ಬಿ ಲೆಸ್ ದ್ಯಾನ್ ಎ ಬಿ ಏನು ಕಡಿಮೆ ಇರುತ್ತೆ. ಕೋನ ಬಿಗೆ ಅಭಿಮುಖ ಬಾಹು ಎ ಸಿ. ಅಂದರೆ ಏನು? ಎ ಬಿ ಅನ್ನೋದು ಎ ಸಿಗಿನ ಕಡಿಮೆ ಆಯಿತು, ಅಥವಾ ಎ ಸಿ ಅನ್ನೋದು ಎ ಬಿಗಿನ ಜಾಸ್ತಿ ಇದೆ. ಮತ್ತು ಇಲ್ಲಿ ಕೋನ ಎ ಕೋನ ಬಿಗಿನ ಕಡಿಮೆ ಇದೆ. ಕೋನ ಎನ ಅಭಿಮುಖ ಬಾಹು ಬಿ ಸಿ. ಬಿ ಸಿ ಅನ್ನೋದು ಚಿಕ್ಕದಿದೆ ಯಾವುದಕ್ಕಿಂತ? ಕೋನ ಬಿನ ಅಭಿಮುಖ ಬಾಹು ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ, ಎ ಸಿ. ಓಕೆ ಅಲ್ವಾ? ಬಿ ಸಿ ಅನ್ನೋದು ಎ ಸಿಗಿನ ಕಡಿಮೆ ಆಯಿತು, ಎ ಸಿ ಅನ್ನೋದು ಬಿ ಸಿಗಿನ ದೊಡ್ಡದಾಯಿತು ಅಂತ ಅರ್ಥ. ನೋಡಿ, ಎ ಸಿ ಅನ್ನೋದು ಬಿ ಸಿಗಿನ ಕಡಿಮೆ, ಎ ಸಿ ಅನ್ನೋದು ಎ ಬಿಗಿನ ಕಡಿಮೆ. ಇದರ ಅರ್ಥ ಏನು? ವಿಕರ್ಣ ಎ ಸಿ ಅನ್ನೋದು ಅತ್ಯಂತ ದೊಡ್ಡ ಬಾಹು. ಯಾವುದರಲ್ಲಿ? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಎ ಸಿ ಅನ್ನೋದು ವಿಕರ್ಣವು ದೊಡ್ಡದಾದ ಬಾಹು ಅಂತ ಈ ಥರ ನಾವು ತೋರಿಸ್ಬೇಕು. ನೆಕ್ಸ್ಟು ನೋಡ್ಕೊಳ್ಳಿ, ಸೆಕೆಂಡ್ ಒಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಎರಡನೇ ಪ್ರಾಬ್ಲಮ್ಮು. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಎ ಸಿಯನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ವರೆಗೆ ವೃದ್ಧಿಸಿದೆ. ಪಿ ಮತ್ತು ಕ್ಯೂ ವರೆಗೆ ಹಾಗೆಯೇ ಕೋನ ಪಿ ಬಿ ಸಿ ಅನ್ನೋದು ಕೋನ ಕ್ಯೂ ಸಿ ಬಿಗಿನ ಕಡಿಮೆ ಇದೆ. ಕ್ಯೂ ಸಿ ಬಿ ಆಗಿದೆ. ಎ ಸಿ ಎ ಬಿಗಿನ ದೊಡ್ಡದಿದೆ ಅಂತ ನಾವು ತೋರಿಸ್ಬೇಕು ಎಂದು ತೋರಿಸಿ. ಎ ಬಿ ಸಿ ಪಿ ಕ್ಯೂ, ಎ ಬಿ ಸಿ ಪಿ ಕ್ಯೂ. ನೋಡಿ, ಈ ಥರ ಇದೆ ಕ್ವಶನು. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಈ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ, ಎ ಬಿ ಸಿ ಒಂದು ತ್ರಿಭುಜ ಅಲ್ವಾ? ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಎ ಸಿಯನ್ನು, ಎ ಬಿ ಮತ್ತು ಎ ಸಿನ ಏನು ಮಾಡಿದ್ದಾರೆ ಅಂತ ಅಂದರೆ ಪಿ ಮತ್ತು ಕ್ಯೂ ವರೆಗೆ ವೃದ್ಧಿಸಿದೆ.
ಹಾಗೆಯೇ ಕೋನ ಪಿ ಬಿ ಸಿ ಅನ್ನೋದು ಕೋನ ಕ್ಯೂ ಸಿ ಬಿಗಿನ ಕಡಿಮೆ ಆಗಿದೆ. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು ಅಂತ ಅಂದರೆ ಎ ಸಿ ಅನ್ನೋದು ಎ ಬಿಗಿಂತ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡಬೇಕು. ಎ ಸಿ ಅನ್ನೋದು ಎ ಬಿಗಿಂತ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡಬೇಕು. ನೋಡಿ ಮಕ್ಕಳೇ, ಇಲ್ಲಿ ಇದಿಷ್ಟೇ ನಾವು ಈ ಎಡಗಡೆ ಅಷ್ಟೇ ತೊಗೊಂಡ್ವಿ ಅಂತ ಅಂದರೆ ಇದೊಂದು ರೇಖಾಖಂಡ. ಇದನ್ನು ನಾವು ಏನಂತ ತಗೋಬೋದು, ಇದನ್ನು ಸರಳ ಯುಗ್ಮಗಳಾಗಿ ತಗೋಬೋದಾ ಅಂದರೆ ಕೋನ ಎ ಬಿ ಸಿ ಪ್ಲಸ್ ಕೋನ ಪಿ ಬಿ ಸಿ ಈಕ್ವಲ್ ಟು 180 ಡಿಗ್ರಿ. ಕೋನ ಪಿ ಬಿ ಸಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಎ ಬಿ ಸಿ ಅಂತ ಬರೀಬೋದಲ್ವ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಅದೇ ಥರ ನಾವು ಬಲಗಡೆ ಬಂದರೆ ಕೋನ ಎ ಸಿ ಬಿ ಪ್ಲಸ್ ಕೋನ ಕ್ಯೂ ಸಿ ಬಿ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಕೋನ ಎ ಸಿ ಬಿ ಪ್ಲಸ್ ಕೋನ ಕ್ಯೂ ಸಿ ಬಿ ಈಕ್ವಲ್ ಟು 180 ಡಿಗ್ರಿ. ನಮಗೆ ಕೋನ ಕ್ಯೂ ಸಿ ಬಿ ಬೇಕು ಅಂದರೆ ಏನು ಮಾಡೋಣ, 180 ಡಿಗ್ರಿ ಮೈನಸ್ ಕೋನ ಎ ಸಿ ಬಿ ಮಾಡ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಕೋನ ಪಿ ಬಿ ಸಿ, ಆ ಕ್ವಶನಲ್ಲಿ ಕೊಟ್ಟಿರೋದು ನಾನು ಇಲ್ಲಿ ಬರೀತಿದ್ದೀನಿ. ಕೋನ ಪಿ ಬಿ ಸಿ ಅನ್ನೋದು ಕೋನ ಕ್ಯೂ ಸಿ ಬಿಗಿನ ಕಡಿಮೆ ಇದೆ. ಇಲ್ಲಿ ನಾವು ಏನು ಮಾಡ್ಬೋದು ಅಂತ ಅಂದರೆ ಕೋನ ಪಿ ಬಿ ಸಿನ 180 ಡಿಗ್ರಿ ಕೋನ ಎ ಬಿ ಸಿನೇ ತೊಗೋಬೇಕಿಲ್ಲಿ. ಕೋನ ಎ ಬಿ ಸಿ, ಕೋನ ಪಿ ಬಿ ಸಿ ಆಯಿತು. ಅದೇ ಥರ ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಕ್ಯೂ ಸಿ ಬಿ. ಇಲ್ಲಿ ಕೋನ ಎ ಬಿ ಸಿ ಅನ್ನೋದು ಯಾವುದಕ್ಕಿಂತ ಕಡಿಮೆ ಇದೆ, ಕೋನ ಕ್ಯೂ ಸಿ ಬಿಗಿನ ಕಡಿಮೆ ಇದೆ. ಇಲ್ಲಿ ಕೋನ ಪಿ ಬಿ ಸಿ ಅಂತ ಅಂದರೆ ನಮಗೇನು ಬಂದಿದೆ, ಕೋನ ಪಿ ಬಿ ಸಿ ಅಂದರೆ ಇದನ್ನು ಬರ್ಕೋಬೋದಲ್ವಾ, ಯಾವುದು, ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. 180 ಡಿಗ್ರಿ ಮೈನಸ್ ಕೋನ ಪಿ ಬಿ ಸಿ ಇದೆ ಅಲ್ವಾ, ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಕೋನ ಪಿ ಬಿ ಸಿ ಅನ್ನೋದು ಇಲ್ಲೇನಾಯಿತು ಅಂತ ಅಂದರೆ 180 ಡಿಗ್ರಿ ಮೈನಸ್ ಕೋನ ಕ್ಯೂ ಸಿ ಬಿ ಅಂತ ಬರ್ಕೊಳ್ಳೋಣ. ಇಲ್ಲಿ ಹಿಂಗಂದರೆ ಏನಪ್ಪ ಅಂದರೆ ಕೋನ ಎ ಬಿ ಸಿ ಅನ್ನೋದು ಜಾಸ್ತಿ ಇರುತ್ತೆ ಯಾವುದಕ್ಕೆ ಹೋಲಿಸಿದರೆ, ಕೋನ ಎ ಸಿ ಬಿಗೆ ಹೋಲಿಸಿದರೆ, ಯಾಕಂದರೆ 180 ಡಿಗ್ರಿಯಲ್ಲಿ ಮೈನಸ್ ಕೋನ ಪಿ ಬಿ ಸಿ ಹೋದರೆ ಎ ಬಿ ಸಿ ಅನ್ನೋ ಕೋನ ಎ ಸಿ ಬಿ ಅನ್ನೋ ಕೋನಕ್ಕೆ ದೊಡ್ಡದಿರುತ್ತೆ. ಕೋನ ಎ ಬಿ ಸಿ ಅಂದರೆ ಬಿ ಇಲ್ಲಿದೆ, ಸಿ ಇಲ್ಲಿದೆ. ಕೋನ ಬಿನ ಅಭಿಮುಖ ಬಾಹು ಯಾವುದು, ಎ ಸಿ ಅನ್ನೋದು ದೊಡ್ಡದಿರುತ್ತೆ. ಕೋನ ಸಿನ ಅಭಿಮುಖ ಬಾಹು ಎ ಬಿ ಅಂದರೆ ಎ ಸಿ ಅನ್ನೋದು ಎ ಬಿಗಿನ ಏನಾಯಿತು, ದೊಡ್ಡದಾಯಿತು. ಈ ಥರ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನು, 3ನೇ ಕ್ವಶನು. ಚಿತ್ರದಲ್ಲಿ ಕೋನ ಬಿ
ಚಿತ್ರದಲ್ಲಿ ಕೋನ ಬಿ ಅನ್ನೋದು ಕೋನ ಎಗಿನ ಕಡಿಮೆ ಇದೆ ಮತ್ತು ಕೋನ ಸಿ ಅನ್ನೋದು ಕೋನ ಡಿಗಿಂತ ಕಡಿಮೆ ಇದೆ. ಆದರೆ ಎ ಡಿ ಅನ್ನೋದು ಬಿ ಸಿಗಿನ ಕಡಿಮೆ ಇದೆ ಅಂತ ನಾವು ತೋರಿಸ್ಬೇಕು ಎಂದು ತೋರಿಸಿ. ಎ ಬಿ ಓ ಸಿ ಡಿ. ನೋಡಿ, ಈ ಚಿತ್ರದಲ್ಲಿ ಕೋನ ಬಿ ಅನ್ನೋದು ಕೋನ ಎಗಿನ ಏನಾಗಿದೆ ಅಂತ ಕೊಟ್ಟಿದ್ದಾರೆ, ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕೋನ ಸಿ ಅನ್ನೋದು ಕೋನ ಡಿಗಿನ ಕಡಿಮೆ ಇದೆ. ಕೋನ ಸಿ ಅನ್ನೋದು ಕೋನ ಡಿಗಿನ ಕಡಿಮೆ ಇದೆ. ಹಾಗಾದರೆ ನಾವೇನಂತ ಪ್ರೂವ್ ಮಾಡಬೇಕು? ಎ ಡಿ ಅನ್ನೋದು ಬಿ ಸಿಗಿನ ಕಡಿಮೆ ಇದೆ ಅಂತ ತೋರಿಸ್ಬೇಕು. ಎ ಡಿ ಲೆಸ್ ದೆನ್ ಬಿ ಸಿ. ಎ ಡಿ ಅನ್ನೋದು ಬಿ ಸಿಗಿನ ಕಡಿಮೆ ಇದೆ ಅಂತ ತೋರಿಸ್ಬೇಕು. ಸೊ ಇಲ್ಲಿ ಮಕ್ಕಳೇ, ನಮಗೆ 2 ತ್ರಿಭುಜಗಳಿದಾವಲ್ವ. ನಾನು ಫಸ್ಟಿಗೆ ಎ ಒ ಬಿ ತ್ರಿಭುಜ ತೊಗೊಂಡು ಆಮೇಲೆ ಸಿ ಒ ಡಿ ತ್ರಿಭುಜನ ತೊಗೊತೀನಿ. ತ್ರಿಭುಜ ಎ ಒ ಬಿಯಲ್ಲಿ ಅವ್ರು ಕೊಟ್ಟಿರೋದೇನು? ಕೋನ ಬಿ ಅನ್ನೋದು ಕೋನ ಎಗೆ ಕಡಿಮೆ ಇದೆ. ಕೋನ ಬಿ ಕೋನ ಎಗಿನ ಕಡಿಮೆ ಇದೆ. ನೋಡಿ, ಇಲ್ಲಿ ಕೋನ ಬಿ ಇಲ್ಲಿದೆ. ಕೋನ ಬಿನ ಅನುರೂಪ ಬಾಹು ಯಾವುದು? ಎ ಒ. ಅಂದರೆ ಎದುರಿನ ಬಾಹು ಎ ಒ ಅನ್ನೋದು ಕಡಿಮೆ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ? ಕೋನ ಎ. ಕೋನ ಎನ ಎದುರಿನ ಬಾಹು ಬಿ ಒ ಅಲ್ವಾ? ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಆಮೇಲೆ ಇನ್ನೊಂದು ತ್ರಿಭುಜ ಇದೆ ಅಲ್ವಾ? ಎ ಒ ಬಿ ತ್ರಿಭುಜ ತೊಗೊಂಡಿದ್ದೆ ನಾನು. ಡಿ ಒ ಸಿ ತ್ರಿಭುಜ ಡಿ ಒ ಸಿಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಕೋನ ಸಿ ಅನ್ನೋದು ಕೋನ ಡಿಗೆ ಕಡಿಮೆ ಇದೆ. ಸೊ ಇಲ್ಲಿ ನೋಡಿ, ಕೋನ ಸಿನ ಎದುರಿನ ಬಾಹು ಡಿ ಒ ಅನ್ನೋದು ಕಡಿಮೆ ಇರುತ್ತೆ. ಕೋನ ಡಿನ ಎದುರಿನ ಬಾಹು ಒ ಸಿ. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಸಮೀಕರಣ 1 ಮತ್ತು 2 ಆ್ಯಡ್ ಮಾಡೋಣ. ಸಮೀಕರಣ 1 ಪ್ಲಸ್ ಸಮೀಕರಣ 2. ನೋಡಿ, ಎ ಒ ಪ್ಲಸ್ ಡಿ ಒ ಲೆಸ್ ದ್ಯಾನ್ ಬಿ ಒ ಪ್ಲಸ್ ಒ ಸಿ. ಎ ಒ ಪ್ಲಸ್ ಡಿ ಒ ಅಂದರೆ ಎ ಡಿ ಅಲ್ವಾ? ಎ ಡಿ ಅನ್ನೋದು ಬಿ ಒ ಪ್ಲಸ್ ಒ ಸಿ. ಅಂದರೆ ಬಿ ಸಿ ಬರುತ್ತೆ. ಎ ಡಿ ಅನ್ನೋದು ಬಿ ಸಿಗಿಂತ ಕಡಿಮೆ ಬಂತು. ಈ ಥರ ನಾವು ಏನು ಮಾಡಿಕೊಂಡು ಸಪ್ರೇಟು ತ್ರಿಭುಜಗಳನ್ನು ತಗೊಂಡು ಸಾಲ್ವ್ ಮಾಡ್ಕೋಬೇಕು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು 4ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ.
ಚತುರ್ಭುಜ ABCDಯಲ್ಲಿ AB ಮತ್ತು CDಗಳು ಕ್ರಮವಾಗಿ ಕ್ರಮವಾಗಿ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ದೊಡ್ಡ ಬಾಹುಗಳಾಗಿವೆ. ಅತ್ಯಂತ ದೊಡ್ಡ ಬಾಹುಗಳಾಗಿವೆ. ಕೋನ ಎ ಅನ್ನೋದು ಕೋನ ಸಿಗಿಂತ ಜಾಸ್ತಿ ಇದೆ ಮತ್ತು ಕೋನ ಬಿ ಅನ್ನೋದು ಕೋನ ಡಿಗಿಂತ ಜಾಸ್ತಿ ಇದೆ ಅಂತ ತೋರಿಸ್ಬೇಕು ಎಂದು ತೋರಿಸಿ. ABCD ನೋಡಿ ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಿದ್ದು ರೇಖಾಚಿತ್ರ ಇದು. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಚತುರ್ಭುಜ ABCD ಚತುರ್ಭುಜದಲ್ಲಿ AB ಮತ್ತು CDಗಳು ಕ್ರಮವಾಗಿ ಅತ್ಯಂತ ಚಿಕ್ಕ, AB ಅನ್ನೋದು ತುಂಬ ಚಿಕ್ಕದು ಮತ್ತು CD ಅನ್ನೋದು ಅತ್ಯಂತ ದೊಡ್ಡದು ದೊಡ್ಡ ಬಾಹುಗಳಾಗಿದೆ. ನೋಡಿ ಇಲ್ಲಿ AB ಅನ್ನೋದು ತುಂಬ ಚಿಕ್ಕ ಬಾಹು, CD ಅನ್ನೋದು ಅತ್ಯಂತ ದೊಡ್ಡ ಬಾಹು ಅಲ್ವಾ. ಸೊ ಇಲ್ಲಿ ನಾವು ಪ್ರೂವ್ ಮಾಡಬೇಕು ಅಂತ ಅಂದರೆ ಕೋನ ಎ ಅನ್ನೋದು ಕೋನ ಬಿಗಿನ ದೊಡ್ಡದಿದೆ. ಕೋನ ಎ ಅನ್ನೋದು ಕೋನ ಸಿಗಿನ ದೊಡ್ಡದಿದೆ ಮತ್ತು ಕೋನ ಬಿ ಅನ್ನೋದು ಕೋನ ಡಿಗಿನ ದೊಡ್ಡದಿದೆ ಅಂತ ತೋರಿಸ್ಬೇಕು. ಸೊ ಇಲ್ಲಿ ಫಸ್ಟು ನಾವು ಕೋನ ಎ ಅನ್ನೋದು ಕೋನ ಸಿಗಿನ ದೊಡ್ಡದಿದೆ ಅಲ್ವಾ ಅಂತ ತೋರಿಸ್ಬೇಕಲ್ವಾ, ಅದನ್ನು ಪ್ರೂವ್ ಮಾಡ್ಕೊಳ್ಳೋಣ. ಸೊ ಅದನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಎಯಿಂದ ಸಿಗೆ ಒಂದು ಬಾಹುನ ಈ ಥರ ಎಳ್ಕೋಬೇಕು. ಇಲ್ಲಿ ಕೋನಗಳು ನೇಮ್ ಕೊಡೋಣ. ಕೋನ 1, ಕೋನ 2, ಕೋನ 3, ಕೋನ 4 ಈ ಥರ. ಈಗ ಇಲ್ಲಿ 2 ತ್ರಿಭುಜಗಳು ಬಂದವು ಅಲ್ವಾ. ABC ಒಂದು ತ್ರಿಭುಜ, ADC ಒಂದು ತ್ರಿಭುಜ. ತ್ರಿಭುಜ ABCಯಲ್ಲಿ ನೋಡಿ, ತ್ರಿಭುಜ ABCಯಲ್ಲಿ ನೋಡಿ, ಈ ABC ತ್ರಿಭುಜದಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ, AB ಅನ್ನೋದು ಅತ್ಯಂತ ಚಿಕ್ಕದು ಅಂತ ಕೊಟ್ಟಿದ್ದಾರೆ. AB ಅನ್ನೋದು BCಗಿನ ಏನಾಗಿರುತ್ತೆ, ಚಿಕ್ಕದಿರುತ್ತೆ ಅಂತ ಬರ್ಕೊಳ್ಳೋಣ. ಅಥವಾ BC ಅನ್ನೋದು ABಗಿನ
ದೊಡ್ಡದಿರುತ್ತೆ. ಯಾಕಂದರೆ ಎ ಬಿನೇ ಅಲ್ಲಿ ಎಲ್ಲ ಬಾಹುಗಳಲ್ಲಿ ಅತ್ಯಂತ ಚಿಕ್ಕ ಬಾಹು, ಅದಕ್ಕೆ ಬಿ ಸಿ ಅನ್ನೋದು ಎ ಬಿಗಿನ ಏನಾಯಿತು, ದೊಡ್ಡದಾಯಿತು. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬಿ ಸಿಯ ಎದುರಿನ ಕೋನ ಯಾವುದು, ಕೋನ 2. ಅದು ಯಾವುದಕ್ಕಿಂತ ದೊಡ್ಡದಿರುತ್ತೆ, ಎ ಬಿನ ಎದುರಿನ ಕೋನ ಯಾವುದು, ಕೋನ 4 ಅಲ್ವಾ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಅದೇ ಥರ ನಾವು ತ್ರಿಭುಜ ಎ ಡಿ ಸಿಯಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಡಿ ಸಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಬಾಹು ಅಂತ ಕೊಟ್ಟಿದ್ದಾರೆ. ಡಿ ಸಿ ಯಾವುದಕ್ಕಿಂತ ದೊಡ್ಡದಿರುತ್ತೆ, ಎ ಡಿಗಿಂತ ದೊಡ್ಡದಿರುತ್ತೆ ಅಂತ ಬರ್ಕೊಳ್ಳೋಣ. ಅಥವಾ ಸಿ ಡಿ ಅನ್ನೋದು ದೊಡ್ಡದಿರುತ್ತೆ ಯಾವುದಕ್ಕೆ ಕಂಪೇರ್ ಮಾಡಿದರೆ, ಎ ಡಿಗೆ ಕಂಪೇರ್ ಮಾಡಿದರೆ. ಇಲ್ಲಿ ನೋಡಿ, ಸಿ ಡಿನ ಅಭಿಮುಖ ಕೋನ 1 ಇದು ದೊಡ್ಡದಿರುತ್ತೆ ಯಾವುದಕ್ಕಿಂತ, ಎ ಡಿಗಿನ. ಎ ಡಿಯ ಅಭಿಮುಖ ಕೋನ 3. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಸಮೀಕರಣ 1 ಮತ್ತು ಸಮೀಕರಣ 2 ಕೂಡ್ಕೊಳ್ಳೋಣ. ಕೂಡಿದಾಗ ಏನಾಗುತ್ತೆ ನೋಡಿ, ಕೋನ 2 ಪ್ಲಸ್ ಕೋನ 1 ಎರಡು ಕಡೆ ಗ್ರೇಟರ್ ಇದೆ. ಸೊ ಅದೇ ಚಿಹ್ನೆನ ಇಲ್ಲಿ ಬರ್ಕೊಳ್ಳೋಣ. ಕೋನ 4 ಪ್ಲಸ್ ಕೋನ 3. ಕೋನ 2 ಪ್ಲಸ್ 1, ಕೋನ 2 ಪ್ಲಸ್ 1 ಅಂದರೆ ಕೋನ ಎ ಬರುತ್ತಲ್ವ, ಕೋನ ಎ ದೊಡ್ಡದಿರುತ್ತೆ. ಕೋನ 4 ಪ್ಲಸ್ ಕೋನ 3, ಕೋನ 4 ಪ್ಲಸ್ ಕೋನ 3 ಅಂದರೆ ಕೋನ ಸಿ. ಇದರಿಂದ ನಾವು ಹೇಳ್ಬೋದು ಕೋನ ಎ ಅನ್ನೋದು ಕೋನ ಸಿಗಿಂತ ದೊಡ್ಡದಿದೆ ಅಂತ. ಈಗ ನಾವು ಎರಡನೇ ಕಂಡೀಷನ್ ಪ್ರೂವ್ ಮಾಡಬೇಕು ಅಂತ ಅಂದರೆ ಅದು ನಾನು ಮಾಡೋದಿಲ್ಲ, ನೀವು ಮಾಡಿ ನೋಡಿ. ಈಗ ನಾನೀಗ ಮಾಡಿ ನೋಡಿದ್ನಲ್ವ, ಮಾಡಿ ತೋರಿಸಿದ್ನಲ್ವ, ಅದೇ ಥರ ಸಿಮಿಲರ್ ಇದೆ, ಮಾಡಬೇಕು. ಈ ಬಿ ಇಂದ ಡಿಗೆ ಈ ಥರ ಒಂದು ಲೈನ್ನ ಫಸ್ಟ್ ಇದನ್ನು ನೋಡ್ಕೊಂಬಿಡಿ, ಆಮೇಲೆ ನಾನು ಹೇಳ್ತೀನಿ ಅದನ್ನು ಯಾವ ಥರ ಮಾಡಬೇಕು ಅಂತ. ನೋಡಿ ಇಲ್ಲಿ ಕೋನ ಬಿ ಅನ್ನೋದು ಕೋನ ಡಿಗಿನ ದೊಡ್ಡದಿದೆ ಅಂತ ಇದೆ. ಬಿ ಇಂದ ಡಿಗೆ ಈ ಥರ ಒಂದು ಬಾಹುನ ರಚಿಸ್ಕೋಬೇಕು, ಈ ಥರ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಈಗ ಎಷ್ಟು ತ್ರಿಭುಜಗಳು ಬಂತು, ಕೋನ ಡಿ ಎ ಬಿ ಒಂದು ತ್ರಿಭುಜ, ಕೋನ ಬಿ ಸಿ ಡಿ ಒಂದು ತ್ರಿಭುಜ. ಆ ತ್ರಿಭುಜದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಎ ಬಿ ಅನ್ನೋದು ತುಂಬ ಚಿಕ್ಕ ಬಾಹು. ಈಗ ನಾನು ಯಾವ ಥರ ಇಲ್ಲಿ ಮಾಡಿ ತೋರಿಸಿದ್ನಲ್ವ, ಯಾವುದು ದೊಡ್ಡ ಬಾಹು ಯಾವುದು ಚಿಕ್ಕ ಬಾಹು ಅಂತ ತೊಗೊಂಡು ಅಲ್ಲಿ ಯಾವುದನ್ನು ಚಿಕ್ಕದಾಗಿ ತೊಗೋಬೇಕು, ಯಾವುದನ್ನು ದೊಡ್ಡದಾಗಿ ತೊಗೋಬೇಕು, ಆ ಥರ ತೊಗೊಂಡ್ಬಿಟ್ಟು ಇದೇ ಥರ ಸಾಲ್ವ್ ಮಾಡಿದರೆ ನಿಮಗೆ ಇಲ್ಲಿರ್ತಕ್ಕಂಥ ರಿಸಲ್ಟು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಸೊ ಮಾಡಿ ನೋಡಿ, ಬರುತ್ತೆ. ನೆಕ್ಸ್ಟು 5ನೇ ಪ್ರಾಬ್ಲಮ್ಮು. ಚಿತ್ರದಲ್ಲಿ ಪಿ ಆರ್ ಅನ್ನೋದು ಪಿ ಕ್ಯೂಗಿನ ದೊಡ್ಡದು ಮತ್ತು
ಕೋನ ಕ್ಯೂ ಪಿ ಆರನ್ನು ಪಿ ಎಸ್ ದ್ವಿಭಾಗಿಸುತ್ತದೆ. ಕೋನ ಪಿ ಎಸ್ ಆರ್ ಅನ್ನೋದು ಕೋನ ಪಿ ಎಸ್ ಕ್ಯೂಗಿನ ದೊಡ್ಡದಿದೆ ಅಂತ ನಾವು ಸಾಧಿಸಬೇಕು ಎಂದು ಸಾಧಿಸಿ. ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್. ಇಲ್ಲಿ ನೋಡಿ, ಇದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ರೇಖಾಚಿತ್ರದಲ್ಲಿ ಪಿ ಆರ್ ಅನ್ನೋದು ಪಿ ಕ್ಯೂಗಿನ ಏನಾಗಿದೆ ಅಂತ ಕೊಟ್ಟಿದ್ದಾರೆ, ದೊಡ್ಡದಿದೆ, ಬಾಹುಗಳು ದೊಡ್ಡವಿದ್ದಾವೆ. ಮತ್ತು ಕೋನ ಕ್ಯೂ ಪಿ ಆರ್ ಅನ್ನು, ಇಲ್ಲಿ ನೋಡಿ ಕೋನ ಕ್ಯೂ ಪಿ ಆರ್ ಇದೆ ಅಲ್ವಾ, ಆ ಕೋನ ಕ್ಯೂ ಪಿ ಆರ್ ಅನ್ನು ಪಿ ಎಸ್ ಅನ್ನೋದು ಏನು ಮಾಡಿದೆ, ದ್ವಿಭಾಗಿಸುತ್ತದೆ, ಅಂದರೆ 2 ಭಾಗ ಮಾಡಿದೆ. ಈಗ ನಾವು ಏನಂತ ಪ್ರೂವ್ ಮಾಡಬೇಕು ಅಂದರೆ, ಕೋನ ಪಿ ಎಸ್ ಆರ್ ಅನ್ನೋದು ಕೋನ ಪಿ ಎಸ್ ಕ್ಯೂಗಿನ ಜಾಸ್ತಿ ಇದೆ. ಕೋನ ಪಿ ಎಸ್ ಆರ್ ಅನ್ನೋದು ಕೋನ ಪಿ ಎಸ್ ಕ್ಯೂಗಿನ ನೋಡಿ, ಕೋನ ಪಿ ಎಸ್ ಕ್ಯೂಗಿನ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನೋಡೋಣ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಕೋನ ಪಿ ಆರ್ ಈಕ್ವಲ್ ಟು ಕೋನ ಪಿ ಕ್ಯೂ. ಪಿ ಆರ್ ಅನ್ನೋ ಬಾಹು ಪಿ ಕ್ಯೂ ಅನ್ನೋ ಬಾಹುವಿಗೆ ದೊಡ್ಡದಿದೆ ಅಂತ. ಪಿ ಆರ್ ಅನ್ನೋದು ಪಿ ಕ್ಯೂಗಿನ ದೊಡ್ಡದಿದೆ ನೋಡಿ, ಪಿ ಆರ್ ಅನ್ನೋದು ಪಿ ಕ್ಯೂಗಿನ ದೊಡ್ಡದಿದೆ. ಸೊ ದೊಡ್ಡ ಬಾಹುವಿನ ಅನುರೂಪ ಎದುರಿನ ಕೋನ ಏನಾಗಿರುತ್ತೆ, ಯಾವಾಗಲೂ ದೊಡ್ಡದಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಪಿ ಆರ್ಗೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದು, ಪಿ ಕ್ಯೂ ಆರ್. ಕೋನ ಪಿ ಕ್ಯೂ ಆರ್ ಅನ್ನೋದು ದೊಡ್ಡದಿದೆ. ಪಿ ಕ್ಯೂ ಅಂತ ಅಂದರೆ ಪಿ ಕ್ಯೂಗೆ ಎದುರಿನ ಕೋನ ಯಾವುದು, ಆರ್. ಕೋನ ಪಿ ಆರ್ ಕ್ಯೂ, ಕೋನ ಪಿ ಆರ್ ಕ್ಯೂ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಇಲ್ಲಿ ಮತ್ತೆ ಕೋನ ಕ್ಯೂ ಪಿ ಆರ್ ಅನ್ನು ಪಿ ಎಸ್ ವಿಭಾಗಿಸುತ್ತದೆ ಅಂತ ಇದೆ ನೋಡ್ರಿ, ಅದನ್ನು ನಾನು ಬರಿತಿದ್ದೀನಿ. ವಿಭಾಗಿಸುತ್ತದೆ ಅಂದರೆ ಏನು, ವಿಭಾಗಿಸುತ್ತದೆ ಅಂದರೆ ಕೋನ ಪಿ ಎಸ್ ಅಥವಾ ಕೋನ ಕ್ಯೂ ಪಿ ಎಸ್ ಈಕ್ವಲ್ ಟು ಕೋನ ಎಸ್ ಪಿ ಆರ್. ಕೋನ ಕ್ಯೂ ಪಿ ಎಸ್ ಈಕ್ವಲ್ ಟು ಕೋನ ಆರ್ ಪಿ ಎಸ್. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಈಗ ನೆಕ್ಸ್ಟು ಸಮೀಕರಣ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನಂತ ಬರೀಬೋದು, ಕೋನ ಪಿ ಕ್ಯೂ ಆರ್ ಪ್ಲಸ್ ಕೋನ ಕ್ಯೂ ಪಿ ಎಸ್ ಆ್ಯಡ್ ಮಾಡೋಣ. ಕೋನ ಪಿ ಕ್ಯೂ ಆರ್ ಪ್ಲಸ್ ಕೋನ ಕ್ಯೂ ಪಿ ಎಸ್ ಇದೂ ಗ್ರೇಟರೇ ಇರುತ್ತೆ ಅಂತ ಗ್ರೇಟರ್ ಇರುತ್ತಲ್ವ. ಕೋನ ನೋಡಿ ಕ್ಯೂ ಪಿ ಎಸ್ ಅನ್ನೋದು ಕೋನ ಆರ್ ಪಿ ಎಸ್ಗಿನ ದೊಡ್ಡದಿದೆ ನೋಡಿ, ಇಲ್ಲೇ ಕಾಣಿಸುತ್ತೆ ನಮಗೆ ದೊಡ್ಡದಾಗಿರೋ ಕೋನ. ಆಮೇಲೆ ಈ ಗ್ರೇಟರ್ ದೆನ್ ದೊಡ್ಡದಿರುತ್ತೆ ಯಾವುದಕ್ಕಿಂತ
ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಆರ್ ಪಿ ಎಸ್. ನೋಡಿ ಮಕ್ಕಳೇ, ಇಲ್ಲಿ ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಪಿ ಎಸ್ ನೋಡೋಣ. ಪಿ ಕ್ಯೂ ಆರ್ ನೋಡಿ, ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಪಿ ಎಸ್ ಅಂತ ಅಂದರೆ ಬಾಹ್ಯ ಕೋನ ಯಾವುದು? ಕೋನ ಪಿ ಎಸ್ ಆರ್ ಆಯಿತು. ಕೋನ ಪಿ ಎಸ್ ಆರ್ ಆಯಿತು ಅನ್ನೋದು ಯಾವುದಕ್ಕಿಂತ ದೊಡ್ಡದಿರುತ್ತೆ ನೋಡಿ. ಪಿ ಆರ್ ಕ್ಯೂ ಪ್ಲಸ್ ಆರ್ ಪಿ ಎಸ್, ಪಿ ಆರ್ ಕ್ಯೂ ಪ್ಲಸ್ ಆರ್ ಪಿ ಎಸ್ ಅಂತ ಅಂದರೆ ಪಿ ಎಸ್ ಕ್ಯೂ ಬರುತ್ತಲ್ವ, ಬಾಹ್ಯ ಕೋನ. ಆ ಪ್ರಮೇಯನ ಯೂಸ್ ಮಾಡಿದರೆ ನಮ್ಗೆ ಯಾವ್ದು ಬರುತ್ತೆ? ಪಿ ಎಸ್ ಕ್ಯೂ ಬರುತ್ತೆ. ಕೋನ ಪಿ ಎಸ್ ಕ್ಯೂ ನಮಗೆ ಏನು ಬಂತು? ರಿಸಲ್ಟು ಪ್ರೂವ್ ಆಯಿತು. ಕೋನ ಪಿ ಎಸ್ ಆರ್ ಅನ್ನೋದು ಕೋನ ಪಿ ಎಸ್ ಕ್ಯೂಗೆ ದೊಡ್ಡದಾಯಿತು ಅಂತ ಬರಿಬೋದು. ಇಲ್ಲಿ ನಾನು ಏನೇ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಬಾಹ್ಯ ಕೋನ ಪ್ರಮೇಯ ಇರುತ್ತಲ್ವ ತ್ರಿಭುಜದಲ್ಲಿ, ಬಾಹ್ಯ ಕೋನ ಪ್ರಮೇಯ ಅಂದರೆ ಇದಿಷ್ಟೇ ತೊಗೊಂಡ್ವಿ ಅಂತ ಅಂದರೆ ಈ ಕೋನನ ಆ್ಯಡ್ ಮಾಡ್ಬೋದು, ಮತ್ತು ಇದಿಷ್ಟೇ ತೊಗೊಂಡ್ವಿ ಅಂದರೆ ಈ ಕೋನ ಆ್ಯಡ್ ಮಾಡ್ಬೋದು ಅಂತ ಇರುತ್ತಲ್ವ, ಅದನ್ನು ತೊಗೊಂಡು ನಾನು ರಿಸಲ್ಟ್ನ ಪ್ರೂವ್ ಮಾಡಿರೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು 6ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ದತ್ತ ಸರಳ ರೇಖೆಗೆ ಒಂದು ಹೊರಬಿಂದುವಿನಿಂದ ಎಳೆದ ರೇಖಾಖಂಡಗಳಲ್ಲಿ ಲಂಬ ರೇಖಾಖಂಡವೇ ಅತ್ಯಂತ ಚಿಕ್ಕದೆಂದು ತೋರಿಸಿ. ನೋಡಿ, ಇಲ್ಲಿ ದತ್ತ ಸರಳ ರೇಖೆಗೆ ಅಂತ ಅಂದರೆ ಒಂದು ಸರಳ ರೇಖೆನ ನಾವಿಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಅಲ್ಲಿ ಕ್ವಶನ್ ಹೆಂಗೆ ಕೊಟ್ಟಿದ್ದಾರೋ ಹಂಗೆ ಇಲ್ಲಿ ಜೋಮೆಟ್ರಿಕಲ್ ಫಿಗರ್ ಕೊಟ್ಟಿಲ್ಲ, ನಾವು ಓನಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ನಾವು ಸರಳ ರೇಖೆನ ಡ್ರಾ ಮಾಡ್ಕೊಳ್ಳೋಣ. ದತ್ತ ಸರಳ ರೇಖೆಗೆ ಈ ಸರಳ ರೇಖೆಗೆ ನಾನು ಎಲ್ಲಂತ ನೇಮ್ ಕೊಡ್ತೀನಿ. ದತ್ತ ಸರಳ ರೇಖೆಗೆ ಒಂದು ಹೊರಬಿಂದುವಿನಿಂದ ಎಳೆದ ರೇಖಾಖಂಡಗಳಲ್ಲಿ ಲಂಬ ರೇಖಾಖಂಡ, ಹೊರಬಿಂದುವಿನಿಂದ ಅಂತ ಅಂದರೆ ಇಲ್ಲಿ ಯಾವುದೋ ಒಂದು ಒಟ್ಟು ಹೊರಗಿರಬೇಕು. ಆ ಬಿಂದು ಈ ಥರ ಹೊರಬಿಂದುವಿನ ಎಳೆದ, ಇಲ್ಲಿ ಇದಕ್ಕೇನಾಯಿತು, ಎಲ್ಲನೋ ರೇಖೆಗೆ ಈ ರೇಖಾಖಂಡ ಲಂಬವಾಯಿತು. ರೇಖಾಖಂಡಗಳಲ್ಲಿ ಲಂಬ ರೇಖಾಖಂಡವೇ ಅತ್ಯಂತ ಚಿಕ್ಕದೆಂದು ತೋರಿಸಿ. ಈ ರೇಖಾಖಂಡ ಅನ್ನೋದು ಅತ್ಯಂತ ಚಿಕ್ಕದು ಅಂತ ತೋರಿಸ್ಬೇಕು. ಈ ಚಿಕ್ಕದು ಅಂತ ಅಂದರೆ ನಮಗೆ ಇಲ್ಲಿ ಒಂದು ಏನು ತ್ರಿಭುಜ ಬರಬೇಕಲ್ವ. ಸೊ ಅದಕ್ಕೆ ನಾನು ಇಲ್ಲೊಂದು
ತ್ರಿಭುಜ ಬರೋಂಗೆ ಡ್ರಾ ಮಾಡ್ಕೊತೀನಿ. ಸೊ ಈ ಥರ ಇಲ್ಲಿ ಎ ಬಿ ಸಿ ನೋಡಿ. ಇದರೊಳಗೆ ಇನ್ನೂ ಕೆಲವು ನಾನು ಏನು ಮಾಡ್ತೀನಿ ಅಂತ ಅಂದರೆ ರೇಖಾಖಂಡಗಳನ್ನ ಡ್ರಾ ಮಾಡ್ಕೊತೀನಿ. ಹಿಂಗೆ ಸಿ ಪಿ ಕ್ಯೂ ಆರ್ ಎಸ್. ಓಕೆನಾ? ನೋಡಿ ಮಕ್ಕಳೇ, ಇಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ದತ್ತ ಸರಳ ರೇಖೆಗೆ ಒಂದು ಹೊರಬಿಂದುವಿನಿಂದ ಎಳೆದ. ಇದು ಒಂದು ದತ್ತ ಸರಳ ರೇಖೆ, ಎಲ್ ಅನ್ನೋದೊಂದು ದತ್ತ ಸರಳ ರೇಖೆ. ಆ ಬಿಂದುವಿನಿಂದ ಅಂದರೆ ಒಂದು ಹೊರ ಬಿಂದುವಿನಿಂದ ಇಲ್ಲೊಂದು ಬಿಂದು ಇದೆ, ಅದರ ಹೆಸರೇನು ಎ ಅನ್ನೋ ಬಿಂದು. ಎ ಬಿಂದುವಿನಿಂದ ಎಳೆದ ರೇಖಾಖಂಡಗಳಲ್ಲಿ, ಎ ಬಿಂದುವಿನ ಎಳೆದ ರೇಖಾಖಂಡಗಳಲ್ಲಿ, ನಾವು ರೇಖಾಖಂಡಗಳು ಅಂತ ಕೇಳಿದರೆ ಸೊ ಇಲ್ಲಿ ಫಸ್ಟು ಲಂಬ ರೇಖಾಖಂಡ ಹೇಳ್ಬಿಟ್ಟು ಇನ್ನು ಕೆಲವನ್ನ ಈ ಥರ ರೇಖಾಖಂಡನ ನಾವು ಏನು ಮಾಡಬೇಕು, ಡ್ರಾ ಮಾಡ್ತಾ ಹೋಗಬೇಕು. ಆ ಲಂಬ ರೇಖಾಖಂಡವೇ ಎಳೆದ ಎಲ್ಲ ರೇಖಾಖಂಡಗಳಲ್ಲಿ ನಾವು ಈ ಥರ ಎಳೆದಿರ್ತೀವಲ್ವ, ಅದರಲ್ಲಿ ಈ ಲಂಬ ರೇಖಾಖಂಡ ಅನ್ನೋದು ಏನು ದೊಡ್ಡದಲ್ಲ, ಅತ್ಯಂತ ಚಿಕ್ಕದು ಅಂತ ತೋರಿಸ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಎ ಬಿ ಸಿ ಅನ್ನೋದೊಂದು ಲಂಬಕೋನ ತ್ರಿಭುಜ ಅಲ್ವಾ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಬಿ ಅಂತ ಅಂದರೆ 90 ಡಿಗ್ರಿ ಇದೆ, ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಸಿ ಈಕ್ವಲ್ ಟು ಎಷ್ಟಾಯಿತು, 90 ಡಿಗ್ರಿ ಆಯಿತು. ಕೋನ ಎ ಮತ್ತು ಕೋನ ಸಿನ ಆ್ಯಡ್ ಮಾಡಿದರೆ 90 ಡಿಗ್ರಿ ಬರುತ್ತೆ. ಇಲ್ಲಿ ನೋಡಿ, ಕೋನ ಎ ಮತ್ತು ಕೋನ ಸಿನ ಆ್ಯಡ್ ಮಾಡಿದಾಗ, ಕೂಡಿಸಿದಾಗ 90 ಡಿಗ್ರಿ ಬರುತ್ತೆ ಅಂತ ಅಂದಾಗ ಈ 90 ಡಿಗ್ರಿಗಿನ ಈ ಕೋನ ಸಿ ಅನ್ನೋದು ಕಡಿಮೆ ಇರಬೇಕಲ್ವಾ. ಸೊ ಹಂಗಾದರೆ ಕೋನ ಸಿ ಅನ್ನೋದು ಯಾವುದಕ್ಕಿಂತ ಕಡಿಮೆ ಇರುತ್ತೆ, ಕೋನ ಬಿಗಿನ ಚಿಕ್ಕದಾಗಿರುತ್ತೆ. ಅಥವಾ ಇಲ್ಲಿ ನೋಡಿ, ಈ ಥರ ಬರಿಬೋದು. ಇದು ಕೋನ ಸಿ ಅನ್ನೋದು ಕೋನ ಬಿಗಿನ ಚಿಕ್ಕದು. ಕೋನ ಸಿನ ಎದುರಿನ ಬಾಹು ಯಾವುದು, ಎ ಬಿ. ಎ ಬಿ ಅನ್ನೋದು ಕೋನ ಬಿನ ಎದುರಿನ ಬಾಹು ಎ ಸಿ. ಎ ಬಿ ಅನ್ನೋದು ಎ ಸಿಗಿನ ಏನಾಯಿತು, ಚಿಕ್ಕದಾಯಿತು. ಅದೇ ಥರ ಇಲ್ಲಿ ಕೋನ ಎ ಅನ್ನೋದು ಕೂಡ ಕೋನ ಎ ಅನ್ನೋದು ಕೂಡ ಏನಾಗುತ್ತೆ, ಚಿಕ್ಕದಿರುತ್ತೆ ಯಾವುದಕ್ಕಿನ, ಕೋನ ಬಿಗಿನ. ಕೋನ ಎನ ಎದುರಿನ ಬಾಹು ಬಿ ಸಿ. ಬಿ ಸಿ ಅನ್ನೋದು ಕಡಿಮೆ ಇರುತ್ತೆ ಎ ಬಿಗಿಂತ. ಕೋನ ಎ ಅನ್ನೋದು ಕೋನ ಬಿಗಿನ ಕಡಿಮೆ ಇದ್ದರೆ ಕೋನ ಎನ ಬಿ ಸಿ ಅನ್ನೋದು ಇಲ್ಲಿ ಕೋನ ಇಲ್ಲೇನು ಎ ಬಿ ಅನ್ನೋದು ಸಿಗೆ ಇಲ್ಲಿ ಎ ಬಿ ಬರುತ್ತೆ. ಇಲ್ಲಿ ಫಸ್ಟು ಕೋನ ಸಿ ಅನ್ನೋದು ಕೋನ ಬಿಗಿನ ಕಡಿಮೆ ಆಯಿತು, ಯಾಕಂದರೆ ಇದು ಕೋನ ಬಿಗಿನ ಏನಾಯಿತು, ಚಿಕ್ಕದಾಯಿತು ಅದಕ್ಕೆ. ಆಮೇಲೆ ಕೋನ ಸಿ ಅನ್ನೋದು ಕೋನ ಬಿಗಿನ ಚಿಕ್ಕದಿದ್ರೆ ಕೋನ ಸಿನ ಎದುರಿನ ಬಾಹು ಎ ಬಿ ಅನ್ನೋದು ಕೋನ ಬಿನ ಎದುರಿನ ಬಾಹು ಎ ಸಿಗಿನ ಚಿಕ್ಕದಾಯಿತು. ಇಲ್ಲಿ ಕೋನ ಎ ಅನ್ನೋದು ಕೋನ ಬಿಗಿನ ಚಿಕ್ಕದು ಅಂತ ಅಂದರೆ ಇಲ್ಲಿ ನಾವು ತಗೊಂಡಿರೋದು ಎ ಬಿ ಸಿ ತ್ರಿಭುಜ ಇಷ್ಟು. ಬಿ ಸಿ ಅನ್ನೋದು ಕೋನ ಎಗೆ ಇದಿಷ್ಟು ಯಾವುದು ಅಂತ ಅಂದರೆ ಕೋನ ಸಿ ಅಷ್ಟೇ ತಗೊಂಡು ಮಾಡಿದಾಗ. ನೆಕ್ಸ್ಟು ನೀವು ಯಾವ್ದು ತೊಗೋಬೇಕು ಅಂತ ಅಂದರೆ ಕೋನ ಎ ಪಿ ಬಿ ತೊಗೋಬೇಕು. ಆವಾಗ ಈ ಕೋನ ಮತ್ತು ಈ ಕೋನ ಒಂದೇ ತೊಗೋಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಮಾಡಿದಾಗ
ಕೋನ ಎ ಕ್ಯೂ ಬಿ ತಗೋಬೇಕು, ಕೋನ ಎ ಆರ್ ಬಿ ತಗೋಬೇಕು, ಕೋನ ಎ ಎಸ್ ಬಿ ತಗೋಬೇಕು. ಆವಾಗ ಇದಿಷ್ಟೇ ಕೋನಗಳು ತೊಗೊತಾ ಹೋದರೆ ಈ ಎಲ್ಲ ರೇಖಾಖಂಡಗಳು ಏನಾಗ್ತವೆ ಅಂತ ಅಂದರೆ ಇದಕ್ಕಿಂತ ಜಾಸ್ತಿ ಉದ್ದ ಬರ್ತವೆ. ಯಾಕಂದರೆ ಎ ಬಿ ಅನ್ನೋ ರೇಖಾಖಂಡ ಇವು ಅಷ್ಟಕ್ಕೂ ಕಂಪೇರ್ ಮಾಡಿದರೆ ಇದು ಅತ್ಯಂತ ಚಿಕ್ಕ ರೇಖಾಖಂಡ ಆಗಿರುತ್ತೆ. ಅದಕ್ಕೆ ಇದನ್ನು ನಾವು ಏನು ಮಾಡಬೇಕು ಅಂತ ಅಂದರೆ ತ್ರಿಭುಜಗಳ ಕೋನಗಳ ಮೊತ್ತಗಳ ಗುಣಲಕ್ಷಣ ಯೂಸ್ ಮಾಡಿ ಈ ಎಲ್ಲ ತ್ರಿಭುಜಗಳು ಕೂಡ ಇದೇ ಥರ ಮಾಡ್ಕೊತಾ ಹೋದರೆ ಎ ಬಿ ಅನ್ನೋದು ಏನಾಗುತ್ತೆ ಅಂತ ಅಂದರೆ ಎ ಬಿ ಅನ್ನೋದು ಎ ಪಿಗಿನ ಚಿಕ್ಕದಾಗುತ್ತೆ. ಯಾವಾಗ ಅಂತ ಅಂದರೆ ಎ ಪಿ ಬಿ ತ್ರಿಭುಜ ತಗೊಂಡಾಗ. ಅದೇ ಥರ ಎ ಬಿ ಅನ್ನೋದು ಎ ಕ್ಯೂಗಿನ ಚಿಕ್ಕದಾಗುತ್ತೆ. ಯಾವಾಗ ಅಂತ ಅಂದರೆ ಎ ಕ್ಯೂ ಬಿ ತ್ರಿಭುಜ ತಗೊಂಡಾಗ. ಆಮೇಲೆ ಎ ಬಿ ಅನ್ನೋದು ಎ ಆರ್ಗಿನ ಚಿಕ್ಕದಾಗುತ್ತೆ. ಯಾವಾಗ ಅಂದರೆ ಎ ಆರ್ ಬಿ ತ್ರಿಭುಜ ತಗೊಂಡಾಗ. ಅದೇ ಥರ ಎ ಬಿ ಅನ್ನೋದು ಎ ಎಸ್ಗಿನ ಕಡಿಮೆ ಆಗುತ್ತೆ. ಯಾವಾಗ ಎ ಎಸ್ ಪಿ ತ್ರಿಭುಜ ತಗೊಂಡಾಗ. ಹೀಗೆ ನಾವು ಒಂದೊಂದೇ ತ್ರಿಭುಜನ ನಾವು ಸಪ್ರೇಟಾಗಿ ತಗೊಂಡು ಅಲ್ಲಿ ಆ ತ್ರಿಭುಜಗಳ ಕೋನಗಳ ಮೊತ್ತದ ಗುಣಲಕ್ಷಣ ಯೂಸ್ ಮಾಡಿದ್ವಿ ಅಂತ ಅಂದರೆ ಈ ರಿಸಲ್ಟ್ ಪ್ರೂವ್ ಆಗುತ್ತೆ. ಅಂದರೆ ಎ ಬಿ ರೇಖಾಖಂಡನೇ ಎಲ್ಲ ರೇಖಾಖಂಡಗಳಿಗಿಂತ ಚಿಕ್ಕದು ಅನ್ನೋದು ಪ್ರೂವ್ ಆಗುತ್ತೆ. ಮಕ್ಕಳೇ, ಇಲ್ಲಿಗೆ ತ್ರಿಭುಜಗಳು ಅಧ್ಯಾಯ ಕಂಪ್ಲೀಟ್ ಆಯಿತು. ಮುಂದಿನ ಕ್ಲಾಸಲ್ಲಿ ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು.